ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತಕ್ಕೆ ಮಾತ್ರ ನಾಯಕರು, ಸಮಸ್ಯೆಗೆ ಯಾರೂ ಇಲ್ಲ. ದಿಬ್ಬೂರಹಳ್ಳಿ ಜನರ ಆಕ್ರೋಶ. ನಮಸ್ಕಾರ ವೀಕ್ಷಕರೇ, ಇದು ಅಂಬಾನಿ ನ್ಯೂಸ್ ಟಿವಿ. ಚುನಾವಣೆ ಬಂದಾಗ ಕೈ ಮುಗಿದು ಮತ ಕೇಳಲು ಬರುವ ನಾಯಕರು ಹಳ್ಳಿಗಳಲ್ಲಿ ಜನರು ನರಕಯಾತನೆ ಅನುಭವಿಸುತ್ತಿದ್ದರೂ ತಿರುಗಿಯೂ ನೋಡುತ್ತಿಲ್ಲ. ಹೌದು, ನಾವು ಹೇಳ್ತಿರೋದು ಚಿಂತಾಮಣಿ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮದ ದುಸ್ಥಿತಿಯ ಬಗ್ಗೆ. ನೋಡಿ ಈ ದೃಶ್ಯಗಳನ್ನ. ಇದು ಬಾಗೇಪಲ್ಲಿ ಚಿಂತಾಮಣಿ ಮುಖ್ಯ ರಸ್ತೆ. ಚರಂಡಿ ನೀರು ಹರಿಯಬೇಕಾದ ಜಾಗದಲ್ಲಿ ಅಕ್ರಮವಾಗಿ ಅಂಗಡಿಗಳು ತಲೆ ಎತ್ತಿವೆ. ಅಧಿಕಾರಿಗಳ ಕಣ್ಣೆದುರೇ ಚರಂಡಿಗಳನ್ನು ಮುಚ್ಚಿ ಅಕ್ರಮ ನಿರ್ಮಾಣಗಳಾಗಿದ್ದರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾತ್ರ ಕುಂಭಕರ್ಣ ನಿದ್ದೆಗೆ ಜಾರಿದ್ದಾರೆ. ಇದರ ಪರಿಣಾಮವೇನು ಗೊತ್ತಾ? ಚರಂಡಿ ನೀರು ಸರಿಯಾದ ಹಾದಿ ಇಲ್ಲದೆ ನೇರವಾಗಿ ಮುಖ್ಯ ರಸ್ತೆಯ ಮೇಲೆಯೇ ಹರಿಯುತ್ತಿದೆ. ಪಾದಚಾರಿಗಳು ನಡೆಯೋಕೆ ಜಾಗವಿಲ್ಲ. ವಾಹನ ಸವಾರರು ಕೆಸರು ನೀರಿನಲ್ಲಿ ಮಿಂದು ಹೋಗುತ್ತಿದ್ದಾರೆ. ಇನ್ನು ಮಳೆ ಬಂತು ಅಂದ್ರೆ ಇಲ್ಲಿನ ಪರಿಸ್ಥಿತಿ ಹೇಳತೀರದು. ಸುಮಾರು 30ರಿಂದ 40 ಮನೆಗಳಿಗೆ ಕೊಳಚೆ ನೀರು ನುಗ್ಗುತ್ತಿದೆ. ಅಸ್ವಚ್ಛ ವಾತಾವರಣ, ಸಾಂಕ್ರಾಮಿಕ ರೋಗದ ಭೀತಿ, ಸೊಳ್ಳೆಗಳ ಕಾಟ, ಇದು ಇಲ್ಲಿನ ಜನರ ನಿತ್ಯದ ಗೋಳಾಗಿದೆ. ಗ್ರಾಮಸ್ಥರ ಆಕ್ರೋಶವಂತೂ ಮುಗಿಲು ಮುಟ್ಟಿದೆ. ಮತ ಕೇಳುವಾಗ ಮಾತ್ರ ಬಣ್ಣ ಬಣ್ಣದ ಮಾತುಗಳನ್ನಾಡುವ ಜನಪ್ರತಿನಿಧಿಗಳು ಈಗ ಸಮಸ್ಯೆ ಹೇಳಲು ಹೋದರೆ ಸಾಬೂಬು ಹೇಳಿ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಗ್ರಾಮ ಪಂಚಾಯಿತಿ ವಿರುದ್ಧ ಕೆಂಡಕಾರುತ್ತಿದ್ದಾರೆ. ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಅನ್ನೋದು ಜನರ ಆರೋಪ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರಾ? ಅಕ್ರಮವಾಗಿ ಚರಂಡಿ ಮುಚ್ಚಿರುವವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರಾ? ದಿಬ್ಬೂರಹಳ್ಳಿ ಗ್ರಾಮಕ್ಕೆ ಶಾಪವಾಗಿರುವ ಈ ಚರಂಡಿ ಸಮಸ್ಯೆಗೆ ಮುಕ್ತಿ ಸಿಗುತ್ತಾ? ಕಾದು ನೋಡಬೇಕಿದೆ. ಸಲೀಮ್ ಅಂತ ದಿಬ್ಬೂರಹಳ್ಳಿ ಅಂತ. ಇಲ್ಲಿ ಒಂದು 20-30 ವರ್ಷದಿಂದ ಸರಿಯಾಗಿ ಚರಂಡಿ ವ್ಯವಸ್ಥೆ ಇಲ್ಲ ಮಾಡಿದ್ದಾರೆ. ಈ ಪರಿಸ್ಥಿತಿ ಇದೆ ಮಾಡಿರೋ ಚರಂಡಿ. ಇದಕ್ಕೆ ನಾವು ಒಂದು 20-30 ಸತಿ ಪಂಚಾಯತಿಗೆ ಇದು ಮಾಡಿರ್ತೀವಿ. ಏನೂ ರೆಸ್ಪಾನ್ಸ್ ಇಲ್ಲ. ಅಧ್ಯಕ್ಷರುಗಳಿಗೆ, ಮೆಂಬರ್ಗಳಿಗೆ ಎಲ್ಲ ಕೇಳಿರ್ತೀವಿ. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಅಷ್ಟೇ, ಮತ್ತು ಏನೂ ಮಾಡಿಲ್ಲ. ಪ್ಲಸ್ಸು ಇದು ಒಂದೇ ಇದ್ದಿದ್ದು. ಇದಕ್ಕೆ ಇವಾಗ ಅಲ್ಲೊಂದು 3, ಅಲ್ಲೊಂದು 4, ಒಂದು 20 ಕಲೆಕ್ಷನ್ ಕೊಟ್ಟವ್ರೆ. ಒಂದು 100-200 ಮನೆಯಿಂದ ಮೇಲೆಯಿಂದ ನೀರು ಬರುತ್ತೆ. ಪ್ಲಸ್ ಇಲ್ಲೊಂದು ಬ್ಲಾಕ್ ಆಗಿಬಿಟ್ಟು ಸ್ಟಾಪ್ ಆಗಿಬಿಡುತ್ತೆ. ಒಂದು 20 ನಿಮಿಷ ಮಳೆ ಬಿದ್ದರೆ ಸಾಕು, ಇದೆಲ್ಲ ಸಮುದ್ರ ಆಗಿಬಿಡುತ್ತೆ. ಈ ಮನೆ, ಆ ಮನೆಯಲ್ಲೆಲ್ಲ ಸಮುದ್ರ ಆಗಿಬಿಡುತ್ತೆ. ಅದಕ್ಕೆ ಬೇಕಾಗಿರೋ ಫೋಟೋಗಳು ನಮ್ಮ ಹತ್ರ ಬೇಕಾದ್ರೆ ಕೊಡ್ತೀವಿ. ಲಾಸ್ಟ್ ಇಯರು PDO ಸಮೇತ, ಮೆಂಬರ್ಗಳು ಸಮೇತ ಬಂದೆಲ್ಲ ನೋಡ್ಕೊಂಡು ಹೋದರು. ನಾಳೆನೇ ಸ್ಟಾರ್ಟ್ ಮಾಡ್ತೀನಿ ಅಂದರೂ ಮಾಡಿಲ್ಲ. ಮತ್ತು ನಾವೇನು ಕೇಳೋಕ್ಕೆ ಹೋಗಿಲ್ಲ. ಸರಿ ಅಂತ ಕೇಳ್ತೀವಿ ಸರ್. ಇಲ್ಲಿ ನಮ್ಮ ಮನೆಗಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ವೃದ್ಧರೆಲ್ಲ ಇದ್ದಾರೆ. ಈ ಸ್ಮೆಲ್ಗೆ, ಸೊಳ್ಳೆಗಳಿಗೆ, ಕಾಯಿಲೆಗಳು ಸಾಕಾಗಿದೆ ನಮಗೆ. ಅದಕ್ಕೆ ನಾವು ಕೇಳಿ ಸಾಕಾಗಿ ನಿಮ್ಮಿಂದ ಏನಾದರೂ ಆಗುತ್ತೇನೋ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ನಮಸ್ಕಾರ ಸರ್, ನಮ್ಮ ಹೆಸರು ಅಕ್ರಮ್ ಅಂತ, ದಿಬ್ಬೂರಹಳ್ಳಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಮ್ಮ ಇವತ್ತೇನಂದರೆ ಸಮಸ್ಯೆ, ನಮಗೆ ಚರಂಡಿ ವ್ಯವಸ್ಥೆ ಇಲ್ಲ. ಸುಮಾರು 100-150 ಮನೆಗಳಿದೆ. ಈ 150 ಮನೆಗಳಿಗೂ ಚರಂಡಿ ವ್ಯವಸ್ಥೆ ಇಲ್ಲ. 10 ವರ್ಷಗಳಿಂದ ನಾವು PDOಗೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಗೆ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ, ಅದೇ ಥರ ನಾವು ಕೊಟ್ಟು ಅರ್ಜಿಗಳು ಅದನ್ನು ತಗೊಂಡು EO ಸಾಹೇಬರಿಗೆ, ತಾಲೂಕು ಮಟ್ಟ ಸದಸ್ಯರಿಗೆ ಎಲ್ಲರಿಗೂ ನಾವು ಕೊಟ್ಟಿದ್ದೀವಿ. ಯಾವುದೇ ಅನುಕೂಲ ಆಗಲಿಲ್ಲ ನಮಗೆ, ಎಲ್ಲ ಅನಾನುಕೂಲನೇ. 10 ವರ್ಷಗಳಿಂದ ಸತತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಮತ್ತು ಈ ಚರಂಡಿ ಇದರಿಂದ ನಮಗೆ ಮನೆಗಳಲ್ಲಿ ಕಾಯಿಲೆಗಳು ತುಂಬ ಹೆಚ್ಚಾಗಿದೆ. ವಯಸ್ಸಾದವರು ಇದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ಇವರಿಗೆಲ್ಲ ಆರೋಗ್ಯ ಸಮಸ್ಯೆಗಳಿದೆ. ನಾವು ಈ ದೂರನ ಗೌರ್ಮೆಂಟ್ ಹಾಸ್ಪಿಟ್ಲ್ಗೂ ಸಹ ಕೊಟ್ಟಿದ್ದೀವಿ. ಅವರು ಕೂಡ ನಮಗೆ ಯಾವುದೇ ಥರ ನಮಗೆ ಇದು ಮಾಡ್ತಾ ಇಲ್ಲ. ನಾವು DC ಅವರು ಕೂಡ ಕೊಟ್ಟಿದ್ದೀವಿ 1 ಲೆಟ್ರು. ಅವರು ಕೂಡ ಇದನ್ನು ನಮ್ಗೆ ಯಾವುದೇ ಸ್ಪಂದನೆ ಇಲ್ಲ. ಬರ್ತಾರೆ, ನಾವು ಹೇಳಿದ ತಕ್ಷಣ ನೋಡ್ತಾರೆ, ನಾಳೆ ಮಾಡ್ತೀವಿ ಅಂತಾರೆ, ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಬಂದಿಲ್ಲ. ನಿನ್ನೆ ನಾವು ಪಂಚಾಯತಿಯಲ್ಲಿ ಕೊಟ್ಟಿದ್ದೀವಿ. ಬೆಳಗ್ಗೆ ಬಂದು ಫೋಟೋಗಳು ತೊಗೊತಾರೆ, ಇಲ್ಲಿ ನಿಂತಿದ್ದಂಗೆ ಹೊರಟೋಗ್ತಾರೆ. ಯಾವುದೇ ಥರ ಕ್ರಮ ತೊಗೊತಾ ಇಲ್ಲ. ನಮಗೆ ಜಾಸ್ತಿ ಅನುಕೂಲ ಆಗಿದೆ. ದಯವಿಟ್ಟು ನಾವು ಈ ಮೂಲಕ ನಾವು ತಿಳ್ಕೊಳೋದು ಅಂದರೆ ನಮ್ಮ MLA ಸಾಹೇಬರಿಗೂ ಮತ್ತು ಉಸ್ತುವಾರಿ ಸಚಿವರಿಗೆ ಮತ್ತು ಎಲ್ಲ ಇದು ಸೇರಬೇಕು. ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ಬೇಕಾಗಿದೆ. ನಮಗೆ
ಮಾಡಿಲ್ಲ ಇವಾಗ ಎಲ್ಲ ರಸ್ತೆ ಪಕ್ಕದಲ್ಲಿ ಅಂಗಡಿಗಳೆಲ್ಲ ಇಟ್ಕೊಂಡು ಚರಂಡಿಗಳೆಲ್ಲ ಇದು ಮಾಡಿದ್ದಾರೆ ಅಂತ ಬಾತ್